ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಲ್ಲ, ಹಾಗಾಗಿ ಮನೆ ಮುಂದೆನೇ ಒಂದು ಮಮ್ಮಿ ಸಣ್ಣದ ತೋಟ ಥರ ಮಾಡಿದ್ದಾರೆ. ಅಲ್ಲಿ ರೋಸ್ ಹಾಕಿದ್ವಿ, ಬಟ್ ಅದು ಫ್ಲವರ್ ಏನಂದರೆ ಫುಲ್ಲು ಈ ಥರ ದೊಡ್ಡ ದೊಡ್ಡಾಗಿದೆ. ದೇವರಿಗೆ ಇಡ್ಬೋದು ಅಷ್ಟೇ, ತಲೆಯಲ್ಲೆಲ್ಲ ಇಟ್ಕೊಳಕ್ಕಾಗಲಿಲ್ಲ. ಅದನ್ನೇ ಹರಿತಾ ಇದ್ವಿ ದೇವ್ರ ಪೂಜೆಗೆ ಅಂತೇಳಿ. ಅದಾದಮೇಲೆ ನಮ್ಮ ತಮ್ಮ ಅಟ್ಲೀಸ್ಟ್ ಎಳ್ಳೀರಾದರೂ ತೆಗಿತೀನಿರು, ಇವಾಗ ಜಾಸ್ತಿ ಆಗಿಬಿಟ್ಟಿದ್ದಾವೆ ಗಿಡದಲ್ಲಿ ಅಂಥೇಳಿ ಅವನು ಬಿಡಿಸಿದ. ಅಂದರೆ ಮನೆ ಮುಂದೆನೇ ಒಂದು 4-5 ಗಿಡ ಹಾಕಿಬಿಟ್ಟಿದ್ದೀವಿ ನಾವು. ಈ ಮನೆ ಕಟ್ಸೋಕ್ಕೂ ಮುಂಚೆನೇ ಆ ಗಿಡ ನಾಟಿಸಿದ್ವಿ ನಾವು. ಇವಾಗ ದೊಡ್ಡದಾಗಿ ಕಾಯಿ ಕೊಡ್ತಿದ್ದೆ, ಅದನ್ನು ಕಿತ್ತಿರ್ಬೇಕಾದ್ರೆ ಮಿಸ್ ಆಗಿ ಒಂದೆರಡು ಕಾಯಿ ಏನಾಗ್ಬಿಡ್ತು, ನಮ್ಮ ಪಪ್ಪ ಅಂದಮೇಲೆ ಬಿದ್ದುಬಿಡ್ತು. ಬಟ್ ಏನು ಅಷ್ಟೇನೂ ಆಗಿರಲಿಲ್ಲ, ಜಸ್ಟ್ ಅವ್ರ ಕೈಯಿಂದ ತಡ್ಕೊಂಡಿದ್ದೆ, ಸ್ವಲ್ಪ ಕೈಗೆ ನೋವಾಯಿತು ಅಷ್ಟೇ. ಅದನ್ನೆಲ್ಲ ಬಿಡಿಸ್ಕೊಡ್ತಿದ್ದ. ಅದರಲ್ಲಿ ಒಂದು 4-5 ಕಾಯಿನ ಗಟ್ಟಿಯಾಗಿರುತ್ತಲ್ಲ, ಅದನ್ನು ಏನು ಮಾಡ್ತಾರೆ, ದೇವರಿಗೆ ಕಾಯಿ ಹೊಡಿತೀವಲ್ಲ ಅದಕ್ಕೆ ಹೇಳಿ ಉಳಿದಿರೋವೆಲ್ಲ ಬಿಡಿಸಿ ಕೊಟ್ಟಿದ್ದ. ಅದನ್ನು ಎಳ್ನೀರಿತ್ತು, ಜಾಸ್ತಿ ಇತ್ತು ಅದರಲ್ಲಿ ಎಳ್ನೀರು, ಅದನ್ನು ನಾವು ಆಮೇಲೆ ಕುಡಿದ್ರಾಯ್ತು ಅಂಥೇಳಿ ಸ್ಟೋರ್ ಮಾಡಿರ್ತಾಯಿದ್ವಿ. ತಕ್ಕೊಡ್ತಿದ್ದ ಮೇಲ್ಗಡೆ ಎಲ್ಲ. ಅದು ಮಚ್ಚು ಸಿಗುತ್ತಲ್ಲ, ಅದು ಸಿಗಲಿಲ್ಲ, ಹಾಗಾಗಿ ಇದೇ ಈಸಿ ಅಂಥೇಳಿ ಮಾಡ್ದೆ ನಮ್ಮ ತಮ್ಮ. ಒಂದು 2 ದೊಡ್ಡ ಪಾತ್ರೆನೇ ಆಗಿಬಿಟ್ಟಿತ್ತು ಅದು ನೀರು. ಮತ್ತು ಅದಕ್ಕಂಥೇಳಿ ಇನ್ನೊಂದು ದೊಡ್ಡ ಪಾತ್ರೆ ತೊಗೊಂಡು ಎಲ್ಲ ನೀರನ್ನು ಒಂದೇ ಪಾತ್ರೆದಲ್ಲಿಟ್ಟು ಸೋಸ್ಕೊಂಡು ಜಾಸ್ತಿ ಇದಾಗಿತ್ತಲ್ಲ, ಲೈಕ್ ಅದರದ್ದೆಲ್ಲ ಬಂದಿರುತ್ತಲ್ಲ, ಅದನ್ನೆಲ್ಲ ಸೋಸಿ ತೆಗೆದು ಆಮೇಲೆ ಕುಡಿದ್ರಾಯ್ತು ಅಂಥೇಳಿ ಸ್ಟೋರ್ ಮಾಡಿಟ್ಟಿದ್ವಿ. 4-5 ಕಾಯಿ ಪೂಜೆಗೋಸ್ಕರ ಅಂಥೇಳಿ ಸೈಡಿಗೆ ಅದನ್ನು ಇದು ಮಾಡ್ತೀವಿ. ಮನೇಲೇ ಮಾಡ್ತಾರೆ ಅದು, ಸುಲಿಯೋದು ಅಂತ ಹೇಳ್ತೀವಲ್ಲ ಅದನ್ನು ಕೂಡ. ಇದು ಇನ್ನೊಂದು, ನಮ್ಮ ಮಮ್ಮಿ ಮನೆ ಮುಂದೆನೇ ಒಂದು ಚಿಕ್ಕದಾಗಿ ತೋಟ ಮಾಡಿದ್ದಾರೆ ಆಯಿತಾ. ಅಲ್ಲಿ ನೆಲ್ಲಿಕಾಯಿ ಗಿಡ, ಆಮೇಲೆ ನುಗ್ಗೆಕಾಯಿ ಆಗಲಿ, ಪಪ್ಪಾಯ, ಆಮೇಲೆ ನಿಂಬೆ ಹಣ್ಣಿನ ಗಿಡ, ಏನೇನೋ ಬೆಳೆಸಿದಾರಲ್ಲಿ. ನೆಲ್ಲಿಕಾಯಿ ನೋಡಿ ಎಷ್ಟು ಆಗಿಬಿಟ್ಟಿದ್ದು, ಅಂದರೆ ಇವಾಗ ಸೀಸನ್ ಅಲ್ಲ, ಸೊ ಜಾಸ್ತಿ ಆಗಿಬಿಟ್ಟಿದ್ದು ಅದು ಅಲ್ಲೇ ಇದ್ದು ಕೆಳಗಡೆ ಬಿದ್ದು ಹಾಳಾಗ್ತಿತ್ತು. ಅದಕ್ಕೆ ಅಟ್ಲೀಸ್ಟ್ ಕೆಳಗಡೆ ಎಲ್ಲ ಬಿಡಿಸ್ಕೊಂಡು ನಾವು ಉಪ್ಪಿನಕಾಯಿ ಅಥವಾ ಏನಾದರೂ ಮಾಡೋಣ ಅಂತೇಳಿ ಇವತ್ತು ಅದನ್ನೇ ಸ್ಟಾರ್ಟ್ ಮಾಡಿದ್ವಿ. ನಿಂಬೆಕಾಯಿ ಕೂಡ ಆಗಿತ್ತು, ಬಟ್ ನಾನೇನು ಕಿತ್ಕೊಳ್ಳಿಲ್ಲ, ಆಲ್ರೆಡಿ ಮನೇಲಿದೆ. ನೀಡಿದ್ದಾಗ ಅಷ್ಟೇ ಹೋಗಿ ತೊಗೊಂಬರ್ತಾರೆ, ಅದೇನು ದೂರ ಎಲ್ಲ, ಮನೆ ಮುಂದೆನಲ್ಲ. ಸೊ ಹಾಗಾಗಿ ಅಲ್ಲೇ ಬಿಟ್ಟೆ ನಾನು. ಹಣ್ಣಾಗಿರುತ್ತಲ್ಲ, ಹಾಗಾಗಿ ಸುಮ್ಮನೆ ತೋರಿಸಿದ್ದೆ ನಾನು. ನುಗ್ಗೆಕಾಯಿ ಸ್ವಲ್ಪ ಹೈಟಲ್ಲಿತ್ತು, ನಮ್ಮ ಪಪ್ಪಾನೇ ಕೀಳಬೇಕಾಗಿತ್ತು, ನನಗೆಲ್ಲ ನಿಲುಕ್ತಾ ಇರಲಿಲ್ಲ. ಅದಾದಮೇಲೆ ನೆಲ್ಲಿಕಾಯಿನ ಏನು ಮಾಡಿದ್ವಿ, ಜಾಸ್ತಿ ಇತ್ತು ಇನ್ನು, ನಾವು ತೊಗೊಳೋದಕ್ಕಿಂತ ಜಾಸ್ತಿ ಎಲ್ಲ ಗಿಡದಲ್ಲಿ ಉಳಿದಿತ್ತು. ಹಾಗಾಗಿ ಅಕ್ಕಪಕ್ಕ ಮನೆಯಲ್ಲಿರೋ ಎಲ್ಲ ಹುಡುಗರಿಗೂ ಬಂದು ತೊಗೊಂಡು ಹೋಗಿಬಿಡಿ ಅಂತ ಹೇಳಿದೆ ನಾನು. ಅವರು ಕೆಳಗಡೆ ಬಿದ್ದಿದ್ದೆಲ್ಲ ತೊಗೊಳ್ಳಲ್ಲ ಅಂತ, ಮೇಲ್ಗಡೆದೇ ಬೇಕಂತೆ ಅವರಿಗೆ. ಅವರು ಬಂದು ಎಲ್ಲ ತೊಗೊಂಡು ಹೋದರು. ಅದಾದಮೇಲೆ ನಮ್ಮ ಪಪ್ಪನೂ ನುಗ್ಗೆಕಾಯಿ ಆದರೂ ಕಿತ್ತೋಣ ಬಾ ಅಂಥೇಳಿ ಅವರು ನುಗ್ಗೆಕಾಯಿ ಎಲ್ಲ ಬಿಡಿಸ್ತಾ ಇದ್ದರು. ನುಗ್ಗೆಕಾಯಿನೂ ಗಿಡದಲ್ಲೇ ಬಿಟ್ಟು ಸ್ವಲ್ಪ ದಪ್ಪನೇ ಆಗಿಬಿಟ್ಟಿತ್ತು. ಅದು ಕೀಳೋಕ್ಕೆಲ್ಲ ಟೈಮ್ ಸಿಕ್ಕಿರಲಿಲ್ಲ ಅಂಥೇಳಿ ನಮ್ಮ ಪಪ್ಪನೂ ತೆಗ್ದಿರಲಿಲ್ಲ. ಸೊ ಸ್ವಲ್ಪ ದಪ್ಪನೇ ಇತ್ತು. ಎಷ್ಟು ನುಗ್ಗೆಕಾಯಿ ಆಗಿಬಿಟ್ಟಿದೆ ನೋಡಿ. ನಾವು ಮಮ್ಮಿಗೆ ಏನು ಮಾಡ್ತೀರಿ ಇಷ್ಟೆಲ್ಲ ತೊಗೊಂಡು ಅಂತಿದ್ರು. ಏನಾದರೂ ನೋಡೋಣ, ರೆಸಿಪಿ ಟ್ರೈ ಮಾಡೋಣ ಅಂಥೇಳಿ ನಾವು ಮಮ್ಮಿಗೆ ಏನೋ ಕನ್ವಿನ್ಸ್ ಮಾಡಿದ್ವಿ. ಅದು ಎಲ್ಲ ಕೆಳಗಡೆ ಬಿದ್ದಿದ್ದು, ಆಮೇಲೆ ಮೇಲ್ಗಡೆ ಎಲ್ಲ ಇರೋದನ್ನು ತೊಗೊಂಡು ಸ್ವಲ್ಪ ನೆಲ್ಲಿಕಾಯಿ ಮೇಲೆಲ್ಲ ಅದು ಗಿಡದ ಎಲೆಗಳೆಲ್ಲ ಅದು ಇದು ಸ್ವಲ್ಪ ಡಸ್ಟ್ ಕುಂದಿತ್ತು, ಅದನ್ನು ವಾಶ್ ಮಾಡಿದ್ರಾಯ್ತು ಅಂತೇಳಿ ಫಸ್ಟು ವಾಶ್ ಮಾಡ್ತಾಯಿದ್ವಿ. ನಮ್ಮ ಬಂಗಾರಿಗಂತೂ ಇಂಥದ್ದೆಲ್ಲ ಫಸ್ಟು. ಅವಳಿಗೆ ಇವಾಗ ನೀರೆಲ್ಲ ಆಟ ಆಡೋಕ್ಕೆ ಮಜಾ ಅವಳಿಗೆ. ಎಷ್ಟು ಜೋರಾಗಿ ಆಟ ಆಡ್ತಿದ್ಲಂದರೆ ಎಲ್ಲ ನೀರು ಅವಳ ಮೈ ಮೇಲೆ ಹಾಕ್ಕೊತ ಇದ್ಲು. ನಮಗೂ ಇರಲಿ ಬಿಡು, ಇದೇ ಟೈಮು. ಬೆಂಗಳೂರಲ್ಲೆಲ್ಲ ಫುಲ್ಲು ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಅಂತೂ ಬಿಡೋದೇ ಇಲ್ಲ ನಾನು. ಇಲ್ಲೇ ಏನಾದರೂ ಮಜಾ ಮಾಡ್ಕೊಳ್ಳಿ ಅವಳು ಅಂಥೇಳಿ ಅವಳಷ್ಟಕ್ಕೆ ಅವಳನ್ನು ಬಿಟ್ಬಿಟ್ಟಿದ್ವಿ ನಾವು. ಅದಾದಮೇಲೆ ಎಲ್ಲ ವಾಶ್ ಮಾಡಿ ಅದು ನೀರು ಹೋಗಬೇಕಲ್ಲ, ಅದನ್ನು ಸ್ವಲ್ಪ ಬಿಸಿಲಿಗೆ ಡ್ರೈ ಮಾಡಬೇಕು ಅಂಥೇಳಿ ಕೆಳಗಡೆನೇ ಮಮ್ಮಿದು ಒಂದು ದೊಡ್ಡ ಸೀರೆ ಇತ್ತು, ಅದನ್ನೇ ಮನೆ ಮುಂದೆ ಬಿಸಿಲಿಗೆ ಬರುತ್ತದು, ಫುಲ್ ಬಿಸಿಲು ಬರುತ್ತೆ. ಮಧ್ಯಾಹ್ನ ಆದ್ರಂತೂ ಫುಲ್ ಬಿಸಿಲು ಮನೆ ಮುಂದೆನೇ ಬರುತ್ತೆ. ಸೊ ಅಲ್ಲಿ ಹಾಕಿ ಒಂದು ಸ್ವಲ್ಪ ನೀರಿನ ಅಂಶ ಹೋಗಲಿ, ನಾವು ವಾಶ್ ಮಾಡಿರೋ ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆದರೆ ನಾವು ನೆಕ್ಸ್ಟ್ ಸ್ಟೋರ್ ಮಾಡೋಕ್ಕಾಗಲಿ ಅಥವಾ ಪಿಕ್ಕಲ್ ಮಾಡೋಕ್ಕಾಗಲಿ ಅವಾಗೇನು ಕೊಳೆಯಲ್ಲ ಅದು. ಹಾಗಾಗಿ ನಾವು ಇಲ್ಲೇ ಒಣಗಿಸ್ಲಕ್ಕೆ ಇಟ್ಟಿದ್ವಿ. ಒಂದು 2 hours ಒಣಗಿಸಿದ್ರೆ ಸಾಕು, ಎಲ್ಲ ನೀರೆಲ್ಲ ಹೋಗಿಬಿಡುತ್ತದು. ಆಲ್ಮೋಸ್ಟ್ ನೀರೆಲ್ಲ ಹೋಗಿಬಿಟ್ಟಿತ್ತು. ನೆಲ್ಲಿಕಾಯಿನೂ ಸಿಕ್ಕಾಪಟ್ಟೆ ಇತ್ತು. ನನಗೆ ಬೆಟ್ಟದ ನೆಲ್ಲಿಕಾಯಿಂದ ಪೌಡರ್ ಮಾಡೋದು ಗೊತ್ತಿತ್ತು. ಈ ನೆಲ್ಲಿಕಾಯಿಂದ ಪೌಡರ್ ಮಾಡ್ಬೋದಾ ಇಲ್ಲ ಅನ್ನೋದೇ ಕನ್ಫ್ಯೂಷನಲ್ಲಿ ಇದ್ದೆ. ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂಥೇಳಿ ಒಂದು 50-60 ನೆಲ್ಲಿಕಾಯಿನ ಏನು ಮಾಡಿದ್ವಿ, ನಾನು ನಂದು ತಂಗಿ ಸೇರ್ಕೊಂಡು ಕಟ್ ಮಾಡಿದ್ವಿ. ಬೀಜನೆಲ್ಲ ತೆಗಿಬೇಕಲ್ಲ ಅದು, ಅದನ್ನೆಲ್ಲ ಕಟ್ ಮಾಡಿ ಏನು ಮಾಡಿದ್ವಿ, ಟೆರೆಸ್ ಮೇಲೆ ಹಾಕಿದ್ವಿ. ಒಂದು 2 days ಹಾಕೋಣ ಅಂತೇಳಿ ಹಾಕಿದ್ವಿ. ಫುಲ್ ಡ್ರೈ ಆದಮೇಲೆ ಮಿಕ್ಸಿಗೆ ಹಾಕಿದರೆ ಅದು ಹೆಂಗಿದ್ರು ಪೌಡರ್ ಆಗುತ್ತಲ್ಲ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಇನ್ನೂ. ಇದರಲ್ಲಿ ಬರೀ ಒಣಗಿಸಿರೋದಷ್ಟೇ ನಾನು ವಿಡಿಯೋ ಮಾಡಿರೋದು. ಅದು ಒಣಗಾದ್ಮೇಲೆ ಪೌಡರ್ ಆದರೆ ಬ್ಲಾಗಲ್ಲಿ ಹಾಕ್ತೀನಿ, ಆಗದೇ ಇದ್ದರೆ ನಿಮಗೆ ಜಸ್ಟ್ ಹೇಳ್ತೀನಿ ಅಷ್ಟೇ. ತೋಟದಲ್ಲಿ ಹೆಸರು ಬೇರೆ ಬೆಳೆದಿತ್ತು ಆಯಿತಾ, ಅದನ್ನು ಫುಲ್ಲು
ಅಂದರೆ ಫ್ರಾಮ್ ಸ್ಕ್ರ್ಯಾಚ್ ಮಾಡಬೇಕು ಇವಾಗ. ಅದನ್ನು ತೊಗೊಂಬಂದು ಅದನ್ನು ಬಿಡಿಸ್ಬೇಕಾಯ್ತಾ. ನಾವು ಅಂಗಡೀಲಿ ತೊಗೊಳ್ಳೋದೆಲ್ಲ ಫುಲ್ ಪಾಲಿಶ್ಡ್, ಇದು ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದನ್ನು ಬೆಳೆಸ್ಬೇಕಾದ್ರೆ ಯಾವುದೇ ಗೊಬ್ಬರ ಆಗಲಿ ಅಥವಾ ಆಯಿಲ್, ಯಾವುದಾದ್ರೂ ಆಯಿಲ್ ಅಂತ ಹಾಕ್ತೀವಲ್ಲ ಕಸ ಹೋಗಲಿ ಅಂತೇಳಿ, ಅದನ್ನೆಲ್ಲ ಏನೂ ಬಳಸಿರಲ್ಲ. ಇದು ಸೈಡಿಗೆ ಬೆಳೀತಿರ್ತಾರೆ ಆಯಿತಾ. ಹಾಗಾಗಿ ಇದನ್ನು ಆರ್ಗ್ಯಾನಿಕ್ ಅಂತಲೇ ಹೇಳಬೇಕು. ಒಂದು ದೊಡ್ಡ ಕಟ್ಟಿಗೆಯಿಂದ ಈ ಥರ ಬಡಿದ್ರೆ ಏನಾಗುತ್ತೆ, ಕಾಳುಗಳೆಲ್ಲ ಬಿಚ್ಕೊಳ್ಳುತ್ತೆ ಆಯಿತಾ. ಸೊ ಅದೆಲ್ಲ ಕಸ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಫ್ಯಾನ್ ಅಥವಾ ಏನಾದರೂ ಇಟ್ಟರೆ ಅದು ಕಸ ಎಲ್ಲ ಆ ಕಡೆ ಹೋಗಿ ಕಾಳೆಲ್ಲ ಒಂದು ಸೈಡಿಗೆ ಬರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಹೆಸರು ಕಾಳು ತೆಗೆಯೋಷ್ಟರಲ್ಲೇ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಡ್ತು. ನೆಲ್ಲಿಕಾಯಿ ಉಪ್ಪಿನಕಾಯಿ ಆದರೂ ಮಾಡೋಣ ಅಂಥೇಳಿ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆಲ್ಮೋಸ್ಟ್ ನಮ್ಮ ಮಮ್ಮಿ ನಿಂಬೆಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡ್ತಾರಲ್ಲ ಅದೇ ರೆಸಿಪಿ ಥರ ಮಾಡಿರೋದು. ನಿಮಗೂ ಹೇಳ್ತೀನಿ ನೋಡಿ. 2 ಸ್ಪೂನ್ ಮೆಂತ್ಯ ಹಾಕಿ ಫಸ್ಟ್ ಅದನ್ನು ಹುರ್ಕೋಬೇಕು ಆಯಿತಾ. ಅದನ್ನು ಹುರ್ಕೊಂಡಾದಮೇಲೆ ಅದಕ್ಕೆ 1 ಸ್ಪೂನ್ ಮತ್ತು ಜೀರಿಗೆ ಅದನ್ನು ಕೂಡ ಹುರ್ಕೊಂಡು ಅದೆರಡನ್ನೂ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ನಾವೊಮ್ಮೆ ಮಿಕ್ಸಿಗೆ ಹಾಕೋದು ಬೇಡ, ಅದು ಕಲ್ಲು ಬರುತ್ತಲ್ಲ ಆ ಒಳಕಲ್ಲಲ್ಲಿನೇ ನಾವು ಪೌಡರ್ ಮಾಡ್ಕೊಳ್ಳೋಣ ಅಂಥೇಳಿ ಅದರಲ್ಲೇ ಮಾಡ್ತಾಯಿದ್ರು. ಏನು ಟೇಸ್ಟು ಚೆನ್ನಾಗಿ ಬರುತ್ತಂಥೇಳಿ ಅವ್ರದ್ದು ಅನಿಸಿಕೆ, ಹಾಗಾಗಿ ಅದರಲ್ಲೇ ಪೌಡರ್ ಮಾಡ್ತಾಯಿದ್ರು. ಫುಲ್ ಏನು ಪೌಡರ್ ಆಗಿರಲಿಲ್ಲ, ಸ್ವಲ್ಪ ಕಾಳಿತ್ತು, ಇರಲಿ ಅದೇ ಚೆನ್ನಾಗಿರುತ್ತಂಥೇಳಿ ಆ ಥರನೇ ಮಾಡಿದರು. ಇದು ಪೌಡರ್ ಆದಮೇಲೆ ನೆಲ್ಲಿಕಾಯಿಗೆ 2 ದೊಡ್ಡ ಸ್ಪೂನ್ ಉಪ್ಪು ಹಾಕಿದ್ವಿ. ಜಾಸ್ತಿ ಉಪ್ಪು ಹಾಕಿದಷ್ಟು ಉಪ್ಪಿನಕಾಯಿ ಕೆಡಲ್ಲ ಅಂತ ಹೇಳ್ತಾರೆ, ಹಾಗಾಗಿ ದೊಡ್ಡ ಸ್ಪೂನು ಉಪ್ಪು ಹಾಕಬೇಕು. ಅದಾದಮೇಲೆ 2 ಸ್ಪೂನ್ ಖಾರ, ಅಂದರೆ ಖಾರದ ಪುಡಿ ಇರುತ್ತಲ್ಲ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಅದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅಷ್ಟೇ, ಜಾಸ್ತಿ ಏನು ಬೇಡ. ಅದಾದಮೇಲೆ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಜೀರಿಗೆ, ಆ ಪೌಡರು ಕೂಡ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸೈಜ್ ಬೌಲಿಂದ 1 ಬೌಲ್ ಸಕ್ಕರೆ ಅಥವಾ ಬೆಲ್ಲನ ಹಾಕಿ ಅದನ್ನು ಪಾಕ ಗಟ್ಟಿ ಪಾಕ ಬರುತ್ತಲ್ಲ ಆ ಥರ ಪಾಕ ಮಾಡಿ ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ನೆಲ್ಲಿಕಾಯಿನ ಹಾಕಿ ಸ್ವಲ್ಪ ಫ್ರೈ ಅಥವಾ ಒಂದು ಸ್ವಲ್ಪ ತಿರುಗಿದ್ರೆ ಮುಗೀತು ಅಷ್ಟೇ. ಬೆಳಗ್ಗೆವರೆಗೂ ಹಾಗೆ ಬಿಟ್ರೆ ಅದು ನೀರು ಬಿಟ್ಕೊಂಡು ರಸ ಆಗಿರುತ್ತೆ ಆಯಿತಾ. ಅದೇನು ಕೆಡಲ್ಲ, ನೀವೇನು ವರಿ ಮಾಡ್ಕೊಳ್ಳೋದು ಬೇಡ. ಅದನ್ನು ಒಂದು ಏರ್ಟೈಟ್ ಬಾಟಲಲ್ಲಿ ಇಟ್ಕೊಂಡು ನಾವು ಸ್ಟೋರ್ ಮಾಡಿಕೊಂಡ್ರೆ ಮುಗೀತು. ಇವತ್ತು ಫುಲ್ ಅದೇ ಆಗಿಬಿಟ್ಟಿತ್ತು, ಟಯರ್ಡಾಗಿ ಬೇಗನೆ ಮಲಗಿದ್ವಿ. ನಾಳೆ ಸಂಕ್ರಾಂತಿ ಇತ್ತಲ್ಲ, ಸೊ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಹಾಗಾಗಿ ಬೇಗನೆ ಮಲಗಿದ್ವಿ. ಬೆಳಗ್ಗೆ ಎದ್ದು ನಮ್ಮ ಮಮ್ಮಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸಿದ್ರು. ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿದ್ದೆ. ಇದು ನೀರು ಇಡ್ತೀವಿ ನಾವು ಅಮಾವಾಸ್ಯೆ ಟೈಮಲ್ಲೆಲ್ಲ ನೀರು ಇಡ್ತೀವಿ, ಅಂದರೆ ನಮ್ಮ ಅಜ್ಜ ತೀರ್ಕೊಂಡಿರೋದಾಯ್ತಾ, ಅವರು ಇದಕ್ಕೇನೋ ಇಡ್ತಾರಂತ, ನನಗೂ ಗೊತ್ತಿಲ್ಲ ಅದೆಲ್ಲ ಏನು ಅಂಥೇಳಿ. ಇದು ರವಿವಾರ ಬಂದಿರೋದಲ್ಲ ಅಮಾವಾಸ್ಯೆ, ಇಲ್ಲಿ ರವಿವಾರ ಅಮಾವಾಸ್ಯೆ ಬಂದರೆ ಅದೊಂಥರ ಏನೋ ಸ್ಪೆಷಲ್ ಅಂತೆ. ಅವತ್ತೇನೋ ಅದೇನೋ ಒಳ್ಳೆಯ ಅಮಾವಾಸ್ಯೆ ಅಂಥೇಳಿ ಅವತ್ತು ನಾರ್ಮಲಿ ಟೆಂಪಲ್ಗೆ ಹೋಗೋ ರೂಢಿ ಇದೆ ನಮ್ಮ ಊರ ಕಡೆ ಎಲ್ಲ. ಇಲ್ಲಿ ಶಿವನ ದೇವಸ್ಥಾನ ಇರೋದು ನಮ್ಮ ಊರಿಂದನೇ ಒಂದು 15 ಕಿಲೋಮೀಟ್ರ್ ಆದ ತಕ್ಷಣ ಬರುತ್ತೆ. ಊರ ಹೆಸರು ಬಂದು ಜವಡ್ಗಿ ಅಂಥೇಳಿ. ಅಲ್ಲಿ ನಾರ್ಮಲ್ ಟೈಮಲ್ಲಿ ಅಷ್ಟು ಏನೂ ರಶ್ ಇರಲ್ಲ, ಲೈಕ್ ನಾವು ಗುಡಿವರೆಗೂ ವೆಹಿಕಲ್ ತೊಗೊಂಡು ಹೋಗ್ಬೋದು. ಬಟ್ ಇವತ್ತು ರವಿವಾರ ಅಮಾವಾಸ್ಯೆ ಬಂದಿರೋ ಕಾರಣ ಇಲ್ಲಿ ಆರ್ಚ್ ಕಾಣಿಸ್ತಲ್ಲ, ಅಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ನಾವು ನಡ್ಕೊಂಡೇ ಹೋಗಬೇಕು. ಅದರಲ್ಲಿ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು, ಹೆಂಗೋ ನಡ್ಕೊಂಡು ಹೋದ್ವಿ ನಾವು. ಅದು ಬಂದು ಶಿವನ ಲಿಂಗ ಇದೆ ಟೆಂಪಲಲ್ಲಿ. ಇಲ್ಲಿ ಏನು ನೆಗೆಟಿವ್ ಎನರ್ಜಿ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತೆಲ್ಲ ಅವ್ರದ್ದು ನಂಬಿಕೆ ಇದೆ. ಆಮೇಲೆ ಮಾಟ ಮಂತ್ರ ಎಲ್ಲ ಮಾಡಿಸಿರೋದೇನೋ ಇರುತ್ತಲ್ಲ ಅದನ್ನೆಲ್ಲ ಬಂದು ಇಲ್ಲಿ ಬಿಡಿಸ್ಕೊಂಡು ಹೋಗೋ ಪದ್ಧತಿನೂ ಕೂಡ ಇದೆ. ಇಲ್ಲೆಲ್ಲ ದರ್ಶನ ತೊಗೊಂಡಾದ್ಮೇಲೆ ಅದ್ರ ಪಕ್ಕನೇ ಇನ್ನೊಂದು ಟೆಂಪಲ್ ಇರೋದು, ಅಲ್ಲಿ ಕೂಡ ಹೋಗಿ ದರ್ಶನ ತೊಗೋಬೇಕು. ಅಲ್ಲಿ ಒಂದು ಎತ್ತುಗಳದ್ದು ಫುಲ್ ಶೋ ಥರ ಮಾಡಿದ್ರು, ಅಂದರೆ ಫೋಟೋ ಬೂತ್ ಥರನೂ ಆಗಿಬಿಟ್ಟಿತ್ತು ಅದು. ಎಲ್ಲರೂ ಬಂದು ಅಲ್ಲೇ ಫೋಟೋನ ತೊಗೊತಾ ಇದ್ವಿ. ಅಲ್ಲಿ ಇಲ್ಲಿ ಎರಡು ಕಡೆ ದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಜಾತ್ರೆಲೆಲ್ಲ ಸುತ್ತಾಡಿಕೊಂಡು ಮನೆಗೆ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ದರ್ಶನ ಕೂಡ ಚೆನ್ನಾಗಿ ಆಯಿತು. ಮನೆಗೆ ಬಂದ ತಕ್ಷಣವೇ ಫಸ್ಟು ಎಳ್ನೀರು ಕುಡಿದ್ವಿ ನಾವು. ನಿನ್ನೆ ಕುಡಿಯೋಕ್ಕೆ ಆಗಿರಲಿಲ್ಲ, ಬರೀ ಕೆಲಸ ಎಲ್ಲ ಮಾಡಿಕೊಂಡು ಎಳ್ನೀರೆಲ್ಲ ಕುಡಿದ್ವಿ. ಆಮೇಲೆ ನಮ್ಮ ಬಂಗಾರಿದ್ದು ಊಟ ಕೂಡ ಅದು ಖಾಲಿ ಆಗ್ಲಿಕ್ಕೆ ಬಂದಿತ್ತು. ಅವಳಿಗೆ ಎಲ್ಲ ಕಾಳುಗಳು, ಡ್ರೈ ಫ್ರೂಟ್ಸ್ ಅದೆಲ್ಲ ರೋಸ್ಟ್ ಮಾಡಿ ಕೂಡ ಇಟ್ಟಿದ್ದೆ ನಾನು. ನಮ್ಮ ತಮ್ಮ ಹೋಗಿ ಗಿರಣಿಗೆ ಹಾಕೊಂಬರ್ಬೇಕಿತ್ತು ಅಷ್ಟೇ. ಇನ್ನೇನು ಈವ್ನಿಂಗ್ ಆಗಿತ್ತು. ನಮ್ಮ ಅಮ್ಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡಿ ಅಂದಾಗ ನಮ್ಮ ಸೈಡ್ ಫೇಮಸ್ ಚುಮುರಿ ಚೂಡ ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು. ಎಷ್ಟು ಈಸಿ ಅಂದರೆ ನೀವು 5 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಅದನ್ನು ಯಾವ ಥರ ಮಾಡೋದು ಹೇಳ್ತೀನಿ ಕೇಳಿ. ಫಸ್ಟು ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು. ಮಂಡಕ್ಕಿ ಅಂತೂ ಇರುತ್ತಲ್ಲ ಅದು ಮಂಡಕ್ಕಿ, ಅದಕ್ಕೆ 1 ಬೌಲ್ ನಾವು ಶೇಂಗಾ ನಮ್ಮ ಮನೇಲಿ ಜಾಸ್ತಿ ತಿನ್ನೋದ್ರಿಂದ 1 ಬೌಲ್ ಶೇಂಗಾ ಹಾಕಿದ್ವಿ. ಶೇಂಗಾ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ, ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ನಾವು ಬೆಳ್ಳುಳ್ಳಿನ ಜಜ್ಕೋಬೇಕು. ಒಂದು 4-5 ಜಜ್ಕೊಂಡಿರೋ ಬೆಳ್ಳುಳ್ಳಿನೇ ಹಾಕಿ ಅದು ಸ್ವಲ್ಪ ಕೂಡ ಫ್ರೈ ಆದಮೇಲೆ ಅದಕ್ಕೆ ಪುಟಾಣಿ ಅಥವಾ ಹುರಿಗಡಲೆ ಬೀಜನ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನ್
ಅರಿಶಿನ ಪೌಡರ್ ಒಂದು ಎರಡು ಸ್ಪೂನ್ ಖಾರದ ಪೌಡರ್, ನೀವಂದರೆ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿ ಜಾಸ್ತಿ ಹಾಕಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕೋಬೋದು. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಖಾರ ಹಾಕಿದ್ವಿ. ಆದರೆ ಸ್ವಲ್ಪ ಉಪ್ಪು ಹಾಕೋಬೇಕು, ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕಿ ಆಯಿತಾ. ಊರ ಕಡೆ ಎಲ್ಲ ಸ್ವಲ್ಪ ಉಪ್ಪು ಮಂಡಕ್ಕಿನೇ ಸಿಗುತ್ತೆ, ಸ್ವಲ್ಪನೇ ಹಾಕಿದ್ವಿ. ಅದಾದಮೇಲೆ ಶುಗರು ಮತ್ತು ಜೀರಿಗೆ ಸ್ವಲ್ಪ ಕುಟ್ಕೊಂಡು ಪೌಡರ್ ಥರ ಮಾಡಿದರು, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಕರಿಬೇವು ಹಾಗೆ ಕರಿಬೇವು ಫಸ್ಟೇ ಹಾಕಬೇಕಿತ್ತು, ಬಟ್ ಅದು ನಾವು ತೊಳೆದಿರೋದ್ರಿಂದ ನೀರಿತ್ತಂತ ಹೇಳಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿರೋದು. ನಮ್ಮ ಮಮ್ಮಿ ಇರಲಿ ಅಂಥೇಳಿ ಕೊತ್ತಂಬರಿ ಕೂಡ ಹಾಕಿದರು, ಬಟ್ ಕೊತ್ತಂಬರಿ ಹಾಕಲೇಬೇಕಂತೇನು ಕಂಪಲ್ಸರಿ ಇಲ್ಲ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ, ಅದೇನೋ ನಾವು ಮಂಡಕ್ಕಿ ತೊಗೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲ ಎಲ್ಲ ಮಂಡಕ್ಕಿಗೂ ಹಾಕಬೇಕಲ್ಲ, ನೀಟಾಗಿ ಮಿಕ್ಸ್ ಮಾಡಿ ಅದರ ಜೊತೆಗೆ ಮೆಣಸಿನ್ಕಾಯಿ, ಹುರಿದಿರೋ ಮೆಣಸಿನ್ಕಾಯಿ ಇರುತ್ತಲ್ಲ ಅದು, ಮತ್ತು ಈರುಳ್ಳಿ ತಿಂದರೆ ಉತ್ತರ ಕರ್ನಾಟಕ ಫೇಮಸ್ ಚುಮರಿ ಚೂಡ ಫೀಲ್ ನಿಮಗೂ ಸಿಗುತ್ತಾಯ್ತಾ. ಅದಾದಮೇಲೆ ನಮ್ಮ ಮಮ್ಮಿ ಅಲ್ಲಿ ನೇಬರ್ ಆಂಟಿ ಬರ್ಡೇ ಕರೆದಿದ್ರು ಅಂಥೇಳಿ ನಮ್ಮ ಬಂಗಾರಿ ಕರ್ಕೊಂಡು ಬರ್ಡೇಗೆ ಹೋಗಿದ್ರು. ಮುಂಚೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ನಾವು ಚಿಕ್ಕವರಿದ್ದಾಗ ಅಕ್ಕಪಕ್ಕ ಮನೆಗೆ ಹೋಗೋದಾಗಲಿ, ಫ್ರೆಂಡ್ಸ್ ಮನೆಗೆ ಹೋಗೋದಾಗಲಿ ಆ ಥರ ಹೋಗಿ ಕುಸ್ರಳೆಲ್ಲ ಕೊಟ್ಟು ಬರ್ತಿದ್ವಿ. ಇವಾಗೆಲ್ಲ ಅಷ್ಟೇ ಮನೇಲೇ ತಿಂದು ಹಬ್ಬ ಮುಗಿಸಿದ್ವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.